ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅನ್ನೋದು ಸೇತ್ ವಿಸ್ಡಮ್ನ ಒಂದು ಪ್ರಮುಖವಾದ ವಾಕ್ಯ. ಹೌದಾ? ಈ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂದಾಗ ಇಲ್ಲಿ ಒಂದು ವರ್ಡ್ ಬರುತ್ತೆ, ಕ್ರಿಯೇಷನ್ ಅಂತ ಬರುತ್ತೆ. ಇದು ತುಂಬಾ ಮುಖ್ಯವಾದದ್ದು. ಏನಿದು ಕ್ರಿಯೇಷನ್? ನಾವು ಏನಾದ್ರೂ ಮಾಡ್ಬೇಕಂತೀವಿ, ಮನೆ ಕಟ್ಟಬೇಕಂತೀವಿ, ಮದುವೆ ಮಾಡ್ಬೇಕಂತೀವಿ, ಇಲ್ಲ ಒಂದು ಪಿಕ್ನಿಕ್ಕಿಗೆ ಅಂದ್ರೆ ಟೂರಿಗೆ ಹೋಗ್ಬೇಕಂತ, ಎಲ್ಲ ಕ್ರಿಯೇಷನ್ ಅಲ್ಲ, ಎಲ್ಲ ಮಾಡ್ಕೊಂತೀವಿ. ಇದು ಒಂದು ಕ್ರಿಯೇಷನ್. ಫಾರ್ ಎಕ್ಸಾಂಪಲ್ ಮನೆ ಕಟ್ಟದೆ ತಗೊಂಡ್ಬಿಡೋಣ. ಮನೆ ಕಟ್ಟಬೇಕಂತ ಒಂದು ಕ್ರಿಯೇಷನ್ ಮಾಡ್ಕೊಂತೀವಿ ನಾವು. ಆಲೋಚನೆ ಮಾಡ್ತೀವಿ, ಕ್ರಿಯೇಷನ್ ಮಾಡ್ಕೊಂತೀವಿ. ಆದ್ರೆ ಆ ಕ್ರಿಯೇಷನ್ ಇದ್ದಾಗ ಏನಿರ್ಬೇಕು ನಮ್ಮಲ್ಲಿ? ಪಾಸಿಟಿವಿಟಿ ಇರ್ಬೇಕು, ಕರೇಜ್ ಇರ್ಬೇಕು. ಅದು ಬಿಟ್ಟು ಅಯ್ಯೋ ನನ್ನ ಹತ್ರ ಹಣನೇ ಇಲ್ಲ, ಮನೆ ಕಟ್ಟಕ್ ಸಾಕಾಗೋದೇ ಇಲ್ಲ, ನಾನ್ ಮನೆ ಕಟ್ತೀನ, ಇದು ಸಾಧ್ಯ ಆಗುತ್ತಾ ನನಗೆ ಅಂತೇಳಿ ಏನ್ ಮಾಡ್ತೀವಿ ನಾವು? ಅದನ್ನೇ ಯೋಚನೆ ಮಾಡ್ತೀವಿ. ಆಗೇನಾಗುತ್ತಲ್ಲಿ? ನಮಗ್ ಧೈರ್ಯನೂ ಸಾಲೋದಿಲ್ಲ, ಮತ್ತೆ ನೆಗೆಟಿವ್ ವಿಚಾರ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ? ಅಲ್ಲಿ ಕ್ರಿಯೇಷನ್ ಆಗೋದಿಲ್ಲ. ಅದಕ್ಕೆ ಏನು ನಾನು ಮನೆ ಕಟ್ತೀನಿ, ನನ್ನಲ್ಲಿ ಸಾಕಷ್ಟು ದುಡ್ಡಿದೆ, ಹೇಗೋ ನಾನು ಸಂಪಾದಿಸ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿದೆ, ಧೈರ್ಯ ಇದೆ ಅಂತ ಅಂದಾಗ ಅಲ್ಲಿ ಕ್ರಿಯೇಷನ್ ಆಗುತ್ತೆ, ಮನೆ ಕಟ್ತಾರೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅದಕ್ಕೆ ನಾವು ಏನೇ ಒಂದು ಕ್ರಿಯೇಷನ್ ಮಾಡಿದ್ರೆ ಪಾಸಿಟಿವ್ ಆಗಿರ್ಬೇಕು, ನಂತರ ಧ್ಯಾನ ಮಾಡ್ತಾ ಹೋಗ್ಬೇಕು. ಯಾಕೆ ಅಂದ್ರೆ ಧ್ಯಾನ ನಿರಂತರ ಸಾಧನೆಯಿಂದ ಏನಾಗುತ್ತೆ? ನಮ್ಮ ಮನಸ್ಸಲ್ಲಿ ಬರೀ ಪಾಸಿಟಿವ್ ಆಲೋಚನೆಗಳು ಬರ್ತಾವ. ಯಾಕೆ? ನಾವು ಒಳಗೋಗಿ ನಮ್ಮನ್ನು ನಾವು ನೋಡ್ಕೊಳ್ತೀವಿ, ಓದ್ಕೊಳ್ತೀವಿ, ಏನಾದ್ರೂ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂತೀವಿ. ನಂತರ ಈ ಉದಾಹರಣೆ ಅಂದ್ರೆ ಹೇಳಿದ ಮನೆ ಕಟ್ಟೋದು, ಅದೇ ತರ ಒಂದು ಪಿರಮಿಡ್ ಕಟ್ಟಬಹುದು, ಕ್ಲಾಸಸ್ ಹೇಳ್ಬೋದು, ಹೊಸದೇನನ್ನ ಕಲಿಬಹುದು, ಡ್ಯಾನ್ಸು, ಪೇಂಟಿಂಗು, ಹೀಗೆ ಏನ್ ಬೇಕಾದ್ರೂ ನಾವು ಕಲಿಬಹುದು. ಪತ್ರಿಜಿ ಸರ್ ಏನ್ ಮಾಡಿದ್ರು? ಒಂದು ಕ್ರಿಯೇಷನ್ ಮಾಡಿದ್ರು, ಇಡೀ ಪ್ರಪಂಚ ಧ್ಯಾನಮಯವಾಗ್ಬೇಕು ಅಂತ. ಅವ್ರೇನು, ಅವರಲ್ಲಿ ಒಂದು ಪೈಸೆ ಇರ್ಲಿಲ್ಲ, ಒಬ್ರೇ ಹೇಗ್ ಮಾಡೋದಪ್ಪ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಇಲ್ಲ. ಸಂಕಲ್ಪ ಮಾಡಿದ್ರು, ಕ್ರಿಯೇಷನ್ ಆಯ್ತು, ಆಯ್ತು. ಇವತ್ತು ಧ್ಯಾನ ಇಡೀ ಪ್ರಪಂಚದಾದ್ಯಂತ ಪಿರಮಿಡ್ಗಳಿದಾವೆ, ಧ್ಯಾನಿಗಳಿದ್ದಾರೆ, ಸತ್ಸಂಗಗಳಿದಾವೆ. ಎಷ್ಟು ನೋಡ್ರಿ, ಒಬ್ಬ ಮನುಷ್ಯ ಎಷ್ಟು ಚೆನ್ನಾಗಿ ಕಲಿತಾರೆ, ಅದನ್ನ ಸಾಧನೆ ಮಾಡಿದ್ದಾರೆ ಅಂತ ನೋಡಿ. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮ ಮನಸ್ಸನ್ನು ಸದಾ ಶುದ್ಧವಾಗಿ ಇಟ್ಕೋಬೇಕು, ಸದಾ ಕ್ಲೀನ್ ಮೈಂಡ್ ಇರ್ಬೇಕು. ಹೇಗೆ ನೋಡ್ರಿ, ಒಂದು ಮನೆ ಇರುತ್ತೆ, ಆ ಮನೆ ತುಂಬಾ ಗಲೀಜಾಗಿರುತ್ತೆ, ಎಲ್ಲೆಲ್ಲಿ ಬೇಕಲ್ಲ ಸಾಮಾನು, ಪೇಪರ್ಗಳೆಲ್ಲ ಹಾಕಿರುತ್ತೆ. ಏನಾದ್ರೂ ಒಂದು ಶೋ ಪೀಸ್ ತರ್ತೀವಿ ನಾವು, ಶೋ ಪೀಸ್ ತಂದು ಏನ್ ಮಾಡ್ತೀವಿ? ಅಲ್ಲಿ ಇಡೋಕೆ ಇಟ್ರು ಅದನ್ನ ಹೊಳೆಯೋದು ಇಲ್ಲ, ಮನ್ಸು ಬರಲ್ಲ. ಯಾಕೆ? ಚೆನ್ನಾಗಿ ಕಾಣಲ್ಲ ಅಲ್ಲೇ. ಆದ್ರೆ ಅದೇ ಮನೆಯೆಲ್ಲ ಕ್ಲೀನ್ ಮಾಡಿ ಶೋ ಪೀಸ್ ಇಟ್ರೆ ಏನಾಗುತ್ತೆ? ಆಗ ಅದು ಎದ್ದು ಬರುತ್ತೆ, ಚಂದ ಕಾಣಿಸುತ್ತೆ. ಅದೇ ತರ ನಮ್ಮ ಮನಸ್ಸು ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಆ ಕ್ಲೀನ್ ಆದಾಗ ಏನೇ ಕ್ರಿಯೇಷನ್ ಮಾಡಿದ್ರು ಅದು ವಾಸ್ತವ ರೂಪಕ್ಕೆ ಬರುತ್ತೆ. ಓಕೆ, ಈಗ ಸೇತ್ ಜ್ಞಾನ ಅಂತ ತಿಳ್ಕೊಂಡ್ವಿ ನಾವು. ಇಷ್ಟ ತನಕ ಸೇತ್ ಏನ್ ಹೇಳಿದ್ರು, ಕ್ರಿಯೇಷನ್ ಹೇಗೆ, ಮತ್ತೆ ನಮ್ಮ ವಾಸ್ತವಕ್ಕೆ ನಾವೇ ಕಾಣ್ತೆಲ್ಲ ತಿಳ್ಕೊಂಡ್ವಿಲ್ಲ. ಆದ್ರೆ ಆ ಜ್ಞಾನ ಅನ್ನೋದು ಏನು ಅಂತ ನಾವು ತಿಳ್ಕೊಬೇಕು. ಏನದು ಜ್ಞಾನ? ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ನಾನೀಗ ಕ್ರಿಯೇಷನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಇದನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಂದು ಲೈವ್ ಎಕ್ಸಾಂಪಲ್. ನಾನು ಕೆಲವು ಸೆಷನ್ ಅಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಸ್ಕೂಟರ್ ಕಲಿಯೋದು. ನನಗೆ 50 ವರ್ಷ ಆದ್ಮೇಲೆ 2 ವೀಲರ್ ಕಲಿಬೇಕಂತ ತುಂಬಾ ಆಸೆ ಆಯ್ತು. ಏನೋ ಒಟ್ಟು ಗೊತ್ತಿಲ್ಲ, ಯಾಕೋ ಮನಸ್ಸಿಗೆ ಬಂದ್ಬಿಡ್ತು. ಆಗ್ತಾನೆ ನಮ್ಮ ಮಗನ್ ಮದ್ವೆ ಆಗಿತ್ತು, ಬೆಂಗಳೂರಲ್ಲಿ ಇದ್ದೆ ನಾನು. ನನ್ನ ಸೊಸೆ ಹತ್ರ ಹೇಳಿದೆ, ಹಿಂಗ ಸ್ಕೂಟರ್ ಕಲಿಬೇಕನ್ಸತ್ತ. ಅಯ್ಯೋ ಕಲೀರಮ್ಮ, ಇಲ್ಲೆಲ್ಲ ಹೇಳ್ಕೊಡ್ತಾರೆ, ಒಂದ್ 15 ದಿವಸ ಸಾಕು. ಸರಿ ಬಿಡುತ್ತೆ, ಅಲ್ಲೇ ಇದ್ದೆ. ಅವ್ರ ಹತ್ರ ಹೋದೆ. ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ಲಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಯಾಕಂದ್ರೆ ನಂಗೆ ಸೈಕಲ್ ಸಹ ಬರಲ್ಲ, ಏಜ್ ಆಗಿದೆ. ಒಳಗಡೆ ಒಂದು ಭಯ ಇರುತ್ತಲ್ಲ, ಬಿದ್ರೆ ಹೇಗೆ ಅಂತ. ಹಾಗಾಗಿ ಸರಿ ಬರ್ಲಿಲ್ಲ. ಸರಿ ಅಂತೇಳಿ ಊರಿಗೆ ಬಂದೆ ವಾಪಸ್ಸು. ಆದ್ರ ಮನಸ್ಸಿನಲ್ಲಿ ಇತ್ತದು ಆಸೆ. ಆಮೇಲೆ ಅಷ್ಟಕ್ಕಿಂತ ಮುಂಚೆ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗೆ ಪ್ರೇಮ್ನಾಥ್ ಸರ್ನ ನಾನು ಏನ್ ಮಾಡಿದೆ, ಕೇಳಿದೆ. ಅವ್ರ ಹತ್ರ ನಾನು ಏನೇ ಇದ್ರು ಶೇರ್ ಮಾಡ್ಕೊಂತೀನಿ. ಸರ್ ಹಿಂಗೆ ಸ್ಕೂಟರ್ ಕಲಿಬೇಕಂತ ಅನ್ಕೊಂಡ್ರೆ, ಸರ್ ಅದಕ್ಕೆ ಅಯ್ಯೋ ಕಲಿಯಮ್ಮ, ತುಂಬಾ ಒಳ್ಳೇದು, ಆದ್ರೆ ಒಂದ್ ಸಂಕಲ್ಪ ಮಾಡು. ಸಂಕಲ್ಪ ಅಂದ್ರೆ ಎತ್ತಿದ ಕೈಯಲ್ಲ ಸರ್, ಗೊತ್ತು ನಮಗೆ. ಏನ್ ಸಾರ್ ಅಂತಂದ್ರೆ, ನಾನು
ಕಲಿಯುವ ಈ ಒಂದು ಕಲಿಕೆ ಧ್ಯಾನ ಪ್ರಚಾರಕ್ಕೆ ಉಪಯೋಗ ಆಗ್ಬೇಕು ಈ ಸ್ಕೂಟರ್ ಕಲಿಕೆ ಹಾಗೆ ಮಾಡ್ಕೊಂಡೆ ನಾನು. ಆ ನಂತರ ಏನಾಯ್ತು, ನಮ್ಮ ಊರಿಗೆ ವಾಪಸ್ ಬಂದೆ. ಬಂದ ಮೇಲೆ ನನ್ ಚಿಕ್ಕ ಮಗ ಇದ್ದ, ಅವನು ಹಿಂಗಂದೆ ಅವನ ಹತ್ರ, ನೋಡು ಅವರೆಲ್ಲ ಹೇಳ್ಕೊಟ್ರು ಸರಿ ಹೋಗ್ಲಿಲ್ಲ ಅವ್ರ, ಆಯ್ತಮ್ಮ ನಾನ್ ಕಲ್ಸ್ಕೊಡ್ತೀನಿ ಅಂತೇಳಿ ಊರ್ ಹೊರಗಡೆ ಒಂದು ಗ್ರೌಂಡ್ ಇದೆ, ಅಲ್ಲಿ ಡೈಲಿ ಹೋಗಿ ಕಲ್ತ್ಕೊಂಡೆ. ಆಯ್ತು, ಬಂತು, ಇದಾಯ್ತು. ಆದ್ರೆ ಕಲಿಯುವಾಗ ಎಷ್ಟೋ ಜನ ನನಗೆ ಅಪೋಸ್ ಮಾಡಿದ್ರು. ಏನ್ ಈ ವಯಸ್ಸಿನಲ್ಲಿ ನೀವು ಯಾಕ್ರಿ ಈ ತರ ಧೈರ್ಯ ಮಾಡ್ತೀರಾ, ಎಲ್ಲಾದ್ರೂ ಬಿದ್ರೆ ಫ್ರಾಕ್ಚರ್ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತುಂಬಾ ಹೆದರ್ಸಿದ್ರು. ಆದ್ರೆ ಯಾವತ್ತೂ ನಾನು ಹೆದರ್ಲಿಲ್ಲ. ಬಿದ್ದಿನೇ ಸಹ ಒಂದ್ 4 to 5 ಟೈಮ್ಸ್ ಬಿದ್ದಿದ್ದೀನಿ, ಆದ್ರೆ ಒಂದು ಚಿಕ್ಕ ಗಾಯ ಸಹ ನನಗೆ ಆಗಿಲ್ಲ. ಅಂದ್ರೆ ನಾನು ಹಾಕಿದ ಸಂಕಲ್ಪ ಯಾವ ತರ ಇತ್ತು, ಮಾಸ್ಟರ್ಸ್ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಹಾಗೆ ಕಲ್ತೆ. ನಮ್ದು ಊರು ಹೊರಗಡೆ ಮನೆ ಇದೆ. ಎಲ್ಲಿಗೆ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಆಗ್ಲಿ, ಕಾಲೇಜಸ್ಸಿಗಾಗ್ಲಿ, ಆ ಕಡೆ ದೇವಸ್ಥಾನಕ್ಕಾಗ್ಲಿ, ಧ್ಯಾನ ಪ್ರಚಾರಕ್ಕಾಗ್ಲಿ, ಯಾರ ಮನೆಗೆ ಹೋಗ್ಬೇಕಂದ್ರೆ ಆರಾಮಾಗಿ ನಾನು ಸ್ಕೂಟರ್ ತಗೊಂಡು ಹೋಗ್ತೀನಿ. ನಾನು ತುಂಬಾ ಈಸಿ ಆಗುತ್ತೆ, ಯಾಕಂದ್ರೆ ಯಾರಿಗಾದ್ರೂ ಕಾಯ್ಬೇಕು, ಇಲ್ಲ ಆಟೋಗೆ ಕಾಯ್ಬೇಕು. ಹೀಗೆ ನಾನು ಒಂದು ಕ್ರಿಯೇಷನ್ ಮಾಡಿದೆ, ಸ್ಕೂಟರ್ ಕಲಿಬೇಕು ನಾನಂತ. ಅದು ವಾಸ್ತವ ರೂಪಕ್ಕೆ ಬಂತು. ಅಲ್ಲಿ ನಾನೇನು ಮಾಡ್ಲಿಲ್ಲ, ನೆಗೆಟಿವ್ ವಿಚಾರ ಮಾಡ್ಲಿಲ್ಲ, ಅಧೈರ್ಯ ಪಡ್ಲಿಲ್ಲ. ಅದಕ್ಕೆ ಅದು ಸಕ್ಸಸ್. ಈ ತರ ಪ್ರತಿಯೊಬ್ಬರಿಗೆ ಎಷ್ಟೊಂದು ಉದಾಹರಣೆಗಳಿರ್ತವೆ. ಆದ್ರೆ ಇದೆಲ್ಲ ನನಗೆ ಸಿಕ್ಕಿದ್ದು ಕೇವಲ ಧ್ಯಾನದಿಂದ ಅಂತ ನಾನು ಎದೆ ತುಂಬಿ ಹೇಳ್ತೀನಿ ನಾನು. ಓಕೆ, ಮತ್ತೆ ಬರೋಣ ಈ ಕಡೆ. ಜ್ಞಾನ ಅಂದ್ರೆ ಏನು? ಯಾಕೆ ನಮಗೆ ಏನೇ ಬರ್ಲಿ, ದೈಹಿಕ ಕಾಯಿಲೆ ಆಗಿರೋದು, ಮಾನಸಿಕ ಕಾಯಿಲೆ ಆಗಿರೋದು, ಅಥವಾ ಹಣಕಾಸಿನ ಸಮಸ್ಯೆಗಳಾಗಿರೋದು, ಯಾವುದೇ ಇರ್ಲಿ, ಎಲ್ಲದಕ್ಕೂ ಏನು ಕಾರಣ? ಆಧ್ಯಾತ್ಮಿಕ ಜ್ಞಾನದ ಲೋಪ. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಒಂದು ಲೋಪ ಇರುತ್ತೆ. ಏನಿದು ಆಧ್ಯಾತ್ಮಿಕ ಜ್ಞಾನ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಅಂದ್ರೆ, ಫಸ್ಟ್ ಪಾಯಿಂಟ್, ನಮ್ಮನ್ನು ನಾವು ಒಪ್ಪಿಕೊಳ್ತಾ ಹೋಗ್ಬೋದು ಹೇಗೆ ಇದ್ರು. ಯಾಕೆಂದ್ರೆ ತುಂಬಾ ಜನರಿಗೆ ಅವ್ರ ಮೇಲೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಏನ್ ಕಾರಣ? ಅಯ್ಯೋ ನಾನ್ ಬಿಡ್ರಿ, ನನ್ಗೆ ಧೈರ್ಯನೇ ಇಲ್ಲ, ನಾನ್ ಚೆನ್ನಾಗಿಲ್ಲ ನೋಡಕ್ಕೆ, ನಾನ್ ಮಾತಾಡಿದ್ರೆ ಯಾರು ಇಷ್ಟಪಡೋದಿಲ್ಲ, ನನ್ನ ವಾಯ್ಸ್ ಸರಿ ಇಲ್ಲ, ಹೀಗೆ ಹಲವಾರು ಕಮೆಂಟ್ಸ್ ಅನ್ನ ನಮಗ್ ನಾವೇ ಮಾಡ್ಕೊಂತ ಇರ್ತೀವಿ. ಅದು ತಪ್ಪು. ಅದಕ್ಕೆ ಮೊದಲು ನಾವು ಹೇಗೆ ಇದ್ರು ನಮ್ಮನ್ನು ಒಪ್ಕೊಳ್ಬೇಕು, ನಮ್ಮನ್ನು ಪ್ರೀತಿಸ್ಕೊಳ್ಬೇಕು. ಆಗ ನಮ್ಮಲ್ಲಿ ನಮಗೆ ಪ್ರೇಮ ಹುಟ್ಟುತ್ತೆ. ಅದಕ್ಕೆ ನಾವು ಇವಾಗ ಕೇಳ್ತಾ ಇದೀವಲ್ಲ, ಮುಂಚೆ ಏನು ಇರ್ಲಿಲ್ಲ, ಸೆಲ್ಫ್ ಲವ್ ಅನ್ನೋದು ಯಾವತ್ತೂ ನಮ್ಗೆ ಕೇಳೇ ಇರ್ಲಿಲ್ಲ. ಇತ್ತೀಚೆಗೆ ಕೇಳ್ತಾ ಇದ್ದೀವಿ ಸ್ವಯಂ ಪ್ರೀತಿ ಅಂತ. ಹೌದಾ? ಸರಿ. ನಂತರ ಬೇರೆಯವರನ್ನು ಒಪ್ಪಿಕೊಳ್ಬೇಕು. ಬೇರೆಯವರು ಅಂದ್ರೆ ಯಾರಿಲ್ಲಿ? ಹೆಚ್ಚಾಗಿ ಒಂದು ಕುಟುಂಬದಲ್ಲಿ ಇದೀವಿ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ನಾವು ಒಪ್ಕೊಳ್ಳಲ್ಲ ಫ್ಯಾಮಿಲಿ ಮೆಂಬರ್ಸ್ನ. ಯಾಕೆ? ನಮಗೇನೋ ಒಂದು ಅಪೇಕ್ಷೆಗಳಿರ್ತಾವಲ್ಲ, ಎಕ್ಸ್ಪೆಕ್ಟೇಷನ್ಸ್. ನನ್ ಗಂಡ ಹೀಗೆ ಇರ್ಬೇಕು, ನಾನು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಸುತ್ತಾಡಿಸ್ಬೇಕು, ನನಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ನನಗೆ ಕೊಡಿಸ್ಬೇಕು, ನನ್ನ ಪ್ರೀತಿ ಮಾಡ್ಬೇಕು. ಈಗ ಯಾವ್ದು ಆಗ್ಲಿಲ್ಲ ಅಂದ್ರೆ ನಿರಾಸೆ. ನನ್ ಮಕ್ಳು ಹೀಗೆ ಇರ್ಬೇಕು, ನನ್ನ ಅತ್ತೆ ಮಾವ ಹೀಗೆ ಇರ್ಬೇಕು. ಅವಾಗ ನಾವು ಅಂದುಕೊಂಡಿದ್ದು ಆವಾಗ ಇರದಿದ್ರೆ ನಮಗೆ ನಿರಾಶೆ ಆಗುತ್ತೆ. ಅದಕ್ಕೆ ಎಲ್ಲರನ್ನು ಅವ್ರು ಹೇಗೆ ಇದ್ರು ಅವ್ರನ್ನೂ ಸಹ ಒಪ್ಕೋಬೇಕು. ಓಕೆ, ನಮ್ಮ ಅತ್ತೆ ಮಾವ ಹೀಗಿದಾರ, ಓಕೆ, ನನ್ ಗಂಡ ಹೀಗಿದಾರ, ಓಕೆ, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನಾವು ನೋಡೋಣ. ಹೀಗೆ ಒಪ್ಪಿಕೊಳ್ತಾ ಹೋದಾಗ ಮನಸ್ಸಿನಲ್ಲಿ ಕಂಪ್ಲೇಂಟ್ಸ್ ಅನ್ನೋದೇ ಇರೋದಿಲ್ಲ. ಯಾವಾಗ ಕಂಪ್ಲೇಂಟ್ಸ್ ಇಲ್ಲ, ಮನಸ್ಸು ನಿರಾಳವಾಗಿರುತ್ತೆ. ನಮ್ಮನ್ನು ಒಪ್ಕೊಂಡ್ವಿ, ಬೇರೆಯವ್ರನ್ನ ಒಪ್ಕೊಂಡ್ವಿ, ನಂತರ ಪರಿಸ್ಥಿತಿಗಳು ಬರ್ತಾವ ನೋಡ್ರಿ. ಯಾರನ್ನೂ ಕೇಳಿ ಬರಲ್ಲ ಪರಿಸ್ಥಿತಿ. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಒಬ್ರಿಗೆ ಇದ್ದಕ್ಕಿದ್ದಂಗೆ ಶ್ರೀಮಂತರಿದ್ದರು ಬಡವರು ಆಗ್ಬೋದು. ನಂತರ ಏನಾದ್ರೂ ಅನಾರೋಗ್ಯ ಸಮಸ್ಯೆ ಬರ್ಬೋದು. ಧ್ಯಾನ ಮಾಡ್ತಾ ಇರ್ತೀವಿ, ಕ್ಯಾನ್ಸರ್ ಅಂತ ಏನೋ ಬರ್ದ್ಬಿಡುತ್ತೆ. ಅವಾಗ ಏನಪ್ಪಾ ಇದು, ನಾನು ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ಯಾಕೆ ಹಿಂಗ್ ಬಂತು ಅಂತ ಒಪ್ಕೊಳಕ್ ರೆಡಿ ಇರೋದಿಲ್ಲ. ದುಃಖ ಆಗುತ್ತೆ. ಅಯ್ಯೋ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ಶುಗರ್ ಬಂತು, BP ಬಂತು, ಇದೇನಪ್ಪಾ, ಹಾಗಾದ್ರೆ ಧ್ಯಾನನೇ ತಪ್ಪಾ? ಎಷ್ಟು ಧ್ಯಾನ ಮಾಡೋದು ಉಪಯೋಗ ಇಲ್ದಂಗ ಆಗ್ಬಿಡ್ತಾ ನಂಗೆ ಅಂತೇಳಿ ನಾವು ಒಪ್ಕೊಳಕ್ ಹೋಗಲ್ಲ ಪರಿಸ್ಥಿತಿಗಳನ್ನ. ಅದಕ್ಕೆ ಆ ಪರಿಸ್ಥಿತಿಗಳನ್ನ ಸಹ ಒಪ್ಕೋಬೇಕು. ಓಕೆ, ಬಂತಾ ಶುಗರ್ ಬಂತಾ, ಓಕೆ,
ನಾನು ಹೆಚ್ಚೆಚ್ಚು ಧ್ಯಾನ ಮಾಡೋಣ, ವಾಕ್ ಹೋಗೋಣ, ಎಕ್ಸರ್ಸೈಸ್ ಮಾಡೋಣ, ಸ್ವೀಟ್ ಫುಡ್ ಡಯಟ್ ಮಾಡೋಣ, ಕಡಿಮೆ ಮಾಡ್ಕೊಂಡ್ರೆ ಆಯ್ತು. ಆ ತರ ಒಂದು ಮನೋಭಾವ ಇರ್ಬೇಕು. ಕ್ಯಾನ್ಸರ್ ಬಂತ ಬರ್ಲಿ, ಮಾಡ್ಕೊಳ್ಳೋಣ, ಚೆನ್ನಾಗ್ ಮಾಡ್ಕೊಳ್ಳೋಣ, ಆಯ್ತು ಆಗ್ಲಿಲ್ಲ ಹೋಗ್ತೀನ, ಇರ್ಲಿ, ನನ್ನ ಆಯುಸ್ ಇಷ್ಟೇ, ನನ್ ಟೈಮ್ ಬಂದಿದೆ ಅನ್ಕೊಂತೀನಿ ಅಂತ ಹೀಗೆ ಪರಿಸ್ಥಿತಿಗಳನ್ನು ಒಪ್ಕೊಳ್ತಾ ಹೋಗ್ಬೇಕು. ಇದು ನಾವು ಮಾಡ್ಬೇಕು. ನಂತರ ಇನ್ನೊಂದೇನಪ್ಪಾ ಅಂದ್ರೆ, ಈಗ ನಮ್ಗೆ ಕೆಲವು ನಂಬಿಕೆಗಳು ಇರ್ತಾವಲ್ಲ, ಏನೋ ಒಂದು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಹೋಗ್ಬಾರ್ದು, ಯಾರ ಹತ್ರ ಜೊತೆಗೆ ಜಾಸ್ತಿ ಗಂಡಸರ ಹತ್ರ ಮಾತಾಡಬಾರ್ದು, ಅಂದ್ರೆ ಕೆಲವು ಗಂಡಸರು ಕೂಡ ಮನೇಲಿ ಕೆಲಸ ಮಾಡಿಸ್ಬಾರ್ದು, ಹೀಗೆ ಏನೋ ಒಂದು ನಂಬಿಕೆಗಳಿರ್ತಾವ. ಅವನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ನಾವು. ಎಲ್ಲವನ್ನು ಕಾಲಕ್ಕೆ ತಕ್ಕಂತೆ ನಾವು ಹೋಗ್ಬೇಕು. ಹಾಗಂತೇಳಿ ಯಾರನ್ನು ರೆಸ್ಟ್ರಿಕ್ಷನ್ ಮಾಡಬಾರ್ದು, ಅವ್ರಿಗೆ ತಿಳಿ ಹೇಳೋ ರೀತಿಲಿ ತಿಳಿ ಹೇಳ್ಬೇಕು ಎಲ್ಲವೂ. ಆದ್ರೆ ಕೆಲವು ಮೂಢ ನಂಬಿಕೆಗಳಿರ್ತಾವಲ್ಲ, ಅವನ್ನೆಲ್ಲ ಬದಲಾಯಿಸ್ಕೊಳ್ಬೇಕು. ಮೂವರ್ ಹೋಗ್ಬಾರ್ದು, ಬೆಕ್ಕಡ್ಡ ಬಂದ್ರೆ ಕೆಲಸ ಆಗೋದಿಲ್ಲ, ಹೀಗೆ ಎಲ್ಲವನ್ನು ನಾವು ಬದಲಾಯಿಸ್ಕೊಂಡಾಗ ನಮ್ಮ ಯೋಚನೆ ಮಾಡೋದು ಕೂಡ ಚೆನ್ನಾಗಿರುತ್ತೆ, ಅಲ್ಲಿ ಸಕ್ಸಸ್ ಆಗ್ತೀವಿ ನಾವು. ಓಕೆ, ನಾವು ಪುರೋಗತಿಗೆ ಸದಾ ಸಿದ್ಧರಾಗಿರ್ಬೇಕು. ಏನು ಪುರೋಗತಿ ಅಂದ್ರೆ ಒಂದು ಡೆವಲಪ್ಮೆಂಟ್, ಸೋಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ ಅದು. ಅದಕ್ಕೆ ನಾವು ಸದಾ ಸಿದ್ಧರಾಗ್ಬೇಕು. ಸೋಲ್ ಡೆವಲಪ್ಮೆಂಟ್ ಆಗೋಕೆ ಅಂದ್ರೆ ಅಷ್ಟು ಈಸಿ ಅಲ್ಲ, ಸುಮ್ನೆ ಸೋಲ್ ಡೆವಲಪ್ ಆಗಲ್ಲ. ಅದಕ್ಕೆ ಜ್ಞಾನನೂ ತಿಳ್ಕೋಬೇಕು, ಆಚರಣೆನೂ ಮಾಡ್ಬೇಕು. ಅಕಸ್ಮಾತ್ ಸಮಸ್ಯೆಗಳು ಬಂದ್ರೆ ಅದನ್ನ ನೋಡೋ ರೀತಿ ಬೇರೆ ಆಗ್ಬೇಕು. ಅದಕ್ಕೆ ಗುರುಜಿ ಹೇಳ್ತಾರೆ, ಯಾರಿಗೆ ಸೋಲ್ ಇರುತ್ತೋ, ಕಷ್ಟಗಳಿರ್ತವೋ, ಸಮಸ್ಯೆಗಳಿರುತ್ತೋ, ಅವರು ಆತ್ಮ ಉನ್ನತಿ ಬೇಗ ಹೊಂದ್ತಾರೆ ಅಂತ. ನೋಡ್ರಿ, ಕರೆಕ್ಟ್ ಅಲ್ಲ? ಅವೆಲ್ಲ ನಮ್ಮ ಕರ್ಮ ನಾವು ಕೆಲವು ಅನುಭವಿಸ್ಲೇಬೇಕು, ಒಪ್ಕೋಬೇಕು. ಅವನ್ನೆಲ್ಲ ಒಪ್ಕೊಂಡು ಅವನ್ನೆಲ್ಲ ಕಷ್ಟಗಳ ಬರ್ಲಿ ಇರ್ಲಿ ಅಂತಾರ ನೋಡ್ರಿ. ದೊಡ್ಡವ್ರು ಹೇಳೋ ಮಾತು ಕೇಳಿದ್ರ, ಕಷ್ಟಗಳು ಮರಕ್ಕಲ್ದೆ ಮನುಷ್ಯರಿಗಲ್ದೆ ಮರಗಳಿಗೆ ಬರುತ್ತಾ ಅಂತ. ಮರಕ್ಕಲ್ದೆ ಮನುಷ್ಯರಿಗೆ ಬರುತ್ತೆ. ನಮ್ಗೆ ಬರೋದು, ಆ ಮರಗಳಿಗೆ ಏನ್ ಗೊತ್ತಾಗುತ್ತೆ ಅಂದ್ರ, ಯಾವುದೇ ಸಮಸ್ಯೆ ಬಂದ್ರು, ಅಯ್ಯೋ ನಂಗೆ ಸಮಸ್ಯೆ ಬಂತು ಏನ್ ಮಾಡದಪ್ಪ ಅಂತ ಆ ಸಮಸ್ಯೆಯನ್ನು ಇಷ್ಟಿದ್ರೆ ಅದನ್ನ ಇಷ್ಟು ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಆ ಸಮಸ್ಯೆಯನ್ನು ನೋಡೋ ದೃಷ್ಟಿ ಬದಲಾದ್ರೆ ಆ ಸಮಸ್ಯೆ ಜೊತೆಗೆ ಇರುವ ಪರಿಹಾರನ ನಾವು ಕಂಡ್ಕೊಂತೀವಿ. ಆಗ ನಾವು ಈಸಿಯಾಗಿ ಒಂದು ಡೆವಲಪ್ ಆಗ್ತಾ ಹೋಗ್ತೀವಿ. ಹೀಗೆ ಸೋಲು ಬಂದ್ರು, ಕಷ್ಟಗಳು ಬಂದ್ರು, ಅನಾರೋಗ್ಯ ಬಂದ್ರು, ಯಾವುದಕ್ಕೂ ನಾವು ಎದೆಗುಂದಬಾರ್ದು, ಮುನ್ನುಗ್ಗುತ್ತಾ ಇರಬೇಕು. ಹೀಗೆ ಪುರೋಗತಿಗೆ ಸದಾ ಸಿದ್ಧರಾಗಿರ್ಬೇಕು. ಇನ್ನೊಂದು ಉತ್ತಮವಾದ ಜ್ಞಾನ ಅಂತಂದ್ರೆ ಏನ್ ಗೊತ್ತಾ? ಕ್ಷಮಿಸೋದು, ಕ್ಷಮೆ ಕೇಳ್ಕೊಳ್ಳೋದು. ಇದು ತುಂಬಾ, ಎಷ್ಟು ಹೇಳಿದ್ರು ಕಡಿಮೆ. ತುಂಬಾ ಜನರಿಗೆ ಕೇಳ್ತಾ ಇದೀನಿ, ಅವರೆಲ್ಲ ಅಷ್ಟೆಲ್ಲ ಮಾತಾಡ್ತಾ ಇರುತ್ತಲ್ರಿ, ನಮ್ಮನ್ನ ಬೈತಾರೆ, ನಮ್ಮನ್ನ ಆಡ್ಕೊಂತಾರೆ, ಆದ್ರೂ ಕ್ಷಮಿಸ್ಬೇಕೇನ್ರಿ ಅಂತ ಕೇಳ್ತಾರೆ. ಎಲ್ಲಾ ಕೇಳಿರ್ತಾರೆ, ಮತ್ತೆ ಕೇಳ್ತಾರೆ ಆ ಕ್ವಶನ್. ಕ್ಷಮಿಸ್ಬೇಕು, ಕ್ಷಮಿಸಿದವನೇ ದೊಡ್ಡವನಾಗ್ತಾನೆ. ಅವ್ರು ದೊಡ್ಡವರಾಗಲ್ಲ, ನಾವು ದೊಡ್ಡವರಾಗ್ತೀವಿ. ಅದಕ್ಕೆ ಯಾರು ಏನೇ ಮಾಡಿದ್ರು ಉದಾರ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಕ್ಷಮಿಸ್ಬಿಡ್ಬೇಕು. ನಂತರ ನಾವೇನಾದ್ರೂ ತಪ್ಪು ಮಾಡಿದ್ರೆ ಆನೆಸ್ಟ್ ಆಗಿ ಕ್ಷಮೆ ಕೇಳ್ಕೋಬೇಕು. ಅಯ್ಯೋ ಗೊತ್ತಾಗ್ಲಿಲ್ರಿ, ಸಾರಿ ರೀ ಪ್ಲೀಸ್ ಅಂತ. ಚಿಕ್ಕ ಮಕ್ಳಾದ್ರು, ಅಂದ್ರೆ ಸಣ್ಣ ನಮ್ಗಿಂತ ಚಿಕ್ಕವರಾದ್ರೂ ಕೂಡ ನಮ್ದೇನೋ ತಪ್ಪಾಗಿದ್ರೆ ಸಾರಿ ಅಂತ ಕೇಳ್ಕೋಬೇಕು. ಅದ್ರಲ್ಲಿ ಏನಿಲ್ಲ, ಇದರಿಂದ ನಮ್ಮ ಅಹಂಕಾರ ಅಳಿಯುತ್ತೆ, ನಾವು ದೊಡ್ಡವರಾಗ್ತೀವಿ. ಓಕೆ, ಆಮೇಲೆ ಯಾವಾಗ್ಲೂ ಸರಿಯಾದ ಆಲೋಚನೆಗಳನ್ನು ಮಾಡಬೇಕು, ಸರಿಯಾದ ಮಾತುಗಳನ್ನ ಆಡಬೇಕು, ಸರಿಯಾದ ಕಾರ್ಯಗಳನ್ನು ಮಾಡ್ಬೇಕು. ಅಂದ್ರೆ ಫಸ್ಟ್ ಆಲೋಚನೆ ಸರಿಯಾಗಿದ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಓಕೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟೇ ಪಾಪ ಮಾಡಿದ್ರು ಜ್ಞಾನವೆಂಬ ಒಂದು ಬೀಜದಿಂದ ಅವೆಲ್ಲ ಸುಟ್ಟು ಭಸ್ಮ ಆಗ್ಬಿಡುತ್ತವಂತೆ. ಅಷ್ಟು, ಅದಕ್ಕೆ ಹೇಳ್ತಾರಲ್ಲ, ಭಗವದ್ಗೀತಾ ಅನ್ನೋದು ಎಷ್ಟು ಅಂತಂದ್ರೆ ಅದು ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಆಗುವಂತ ಒಂದು ಪುಸ್ತಕ. ಅದು ನಿನಗೆ ಏನ್ ಬೇಕು, ಏನೇ ಸಮಸ್ಯೆ ಇದ್ರು ಅದರಲ್ಲಿ ಸಿಗುತ್ತೆ ಉತ್ತರ.
ಹೀಗೆ ಜ್ಞಾನದಿಂದ ಇದೆಲ್ಲ ಆಚರಿಸ ನಮಗೆ ಏನ್ ಸಿಗುತ್ತೆ? ಒಪ್ಕೊಳ್ಳೋದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಒಪ್ಕೊಳ್ಳೋದು, ಆಮೇಲೆ ಕ್ಷಮೆ ಮಾಡೋದು, ಇದೆಲ್ಲ ನಾವು ಈ ಜ್ಞಾನ ಹೊಂದಿದ ನಮಗೆ ಏನ್ ಸಿಗುತ್ತೆ? ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದ್ರೆ ಜನನ ಮರಣ ಚಕ್ರಗಳಿಂದ ಮುಕ್ತಿ ಅಲ್ಲ, ಇಲ್ಲಿ ಮುಕ್ತಿ ಅಂದ್ರೆ ಆನಂದ ಸಿಗುತ್ತೆ ನಮಗೆ. ಆನಂದ, ತುಂಬಾ ಆನಂದ. ಹೀಗೆ ಒಂದು ಸೇತ್ ಜ್ಞಾನ ನಮಗೆ ಗೊತ್ತಾಗುತ್ತೆ. ಓಕೆ, ಆಗ್ಲೇ ನಾನು ಹೇಳಿದೆ ಸೇತ್ ವರ್ಕ್ಶಾಪ್ ಅಂತ ಹೇಳಿದೆ ನಿಮಗೆ, ಹೌದಾ? ಈ ಸೇತ್ ವರ್ಕ್ಶಾಪ್ ಅಂತ ಹೇಳಿದಾಗ ಅವು ಎಲ್ಲ ಕಡೆ ನಡೀತಾ, ಆಂಧ್ರದಲ್ಲಿ ತುಂಬಾ ಜಾಸ್ತಿ, ಬೆಂಗಳೂರಲ್ಲಿ ಸಹ ಆವಾಗ ಮಾಡ್ತಿರ್ತಾರೆ. ಅದನ್ನ ಬಾಲಕೃಷ್ಣ ಸರ್, ಪ್ರೇಮ್ನಾಥ್ ಸರ್, ಇನ್ನು ಕೆಲವರು ಮಾಸ್ಟರ್ಸ್ ನಡ್ಸ್ಕೊಂಡು ಹೋಗ್ತಾರೆ. ಹೀಗೆ ಆ ವರ್ಕ್ಶಾಪ್ ಅಂತ ಒಂದು ಬೋರ್ಡ್ ನೋಡಿ ಒಬ್ಬ ಹಳ್ಳಿಯವರು ಇಲ್ಲಿ ಮನುಷ್ಯರಿಗೆ ಏನೋ ರಿಪೇರಿ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ವೆಹಿಕಲ್ಸ್ ವರ್ಕ್ಶಾಪ್ ಇರ್ತಾವಲ್ಲ, ಆ ತರ ಏನೋ ಇದು ಅನ್ಕೊಂಡು ಅವನೇನ್ ಮಾಡ್ತಾನೆ, ಅವನು ಕ್ಲಾಸಿಗೆ ಅಟೆಂಡ್ ಆಗ್ತಾನೆ, ಯಾಕಂದ್ರೆ ಫ್ರೀ ಕ್ಲಾಸ್ ಅಲ್ಲ ಇದು. ಅವನಿಗೆ ಕಿಡ್ನಿ ಸ್ಟೋನ್ಸ್ ಆಗಿರ್ತವೆ. ಅಯ್ಯೋ, ನಾನು ಇದರಿಂದ ಏನಾದ್ರೂ ರಿಪೇರಿ ಆಗುತ್ತೆ ನಮ್ಮ ಒಳಗೆ ಅಂತ ಅನ್ಕೊಂಡ್ ಬರ್ತಾನೆ ಪಾಪ. ಆ ಕ್ಲಾಸ್ ನಲ್ಲಿ ಏನ್ ಹೇಳ್ತಾರ ಫಸ್ಟಿಗೆ ಅಂದ್ರೆ, ನೀನು ಏನ್ ಅಂದುಕೊಳ್ತೀಯೋ ಅದು ಆಗುತ್ತೆ ಅಂತ ಹೇಳಿರ್ತಾರೆ. ಅದನ್ನ ಕೇಳ್ಬಿಟ್ಟು ಅವನಿಗೆ ಖುಷಿ ಆಗ್ಬಿಡುತ್ತೆ. ಆಯ್ತು, ನನ್ನ ಕಿಡ್ನಿಯಲ್ಲಿರುವ ಸ್ಟೋನ್ಸ್ ಎಲ್ಲ ಹೊರಗಡೆ ಬಂದಿದೆ ಅಂತ ಎಲ್ಲ ಅನ್ಕೊಂತಾನೆ ಇರ್ತಾನೆ. ಸರಿ, ಎಲ್ಲ ಆಗುತ್ತೆ. ಲಂಚ್ ಬ್ರೇಕ್ ಕೊಡ್ತಾರೆ. ಲಂಚ್ ಬ್ರೇಕ್ ಕೊಟ್ಟಾಗ ಅವನ್ ವಾಶ್ರೂಮಿಗೆ ಹೋದಾಗ ಅವನ ಕಿಡ್ನಿಯಿಂದ ಸ್ಟೋನ್ಸ್ ಇಷ್ಟಿಷ್ಟು ದಪ್ಪನ ಸ್ಟೋನ್ಸ್ ಹೊರಗಡೆ ಬಂದ್ಬಿಡ್ತಾವ. ನಿಜವಾಗ್ಲೂ ನಡೆದಿದ್ದು, ಪ್ರೇಮ್ನಾಥ್ ಸರ್ ಹೇಳಿದ್ರು. ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ. ಯಾಕಾಯ್ತು? ಹಳ್ಳಿಯವನಲ್ಲ, ಅವನಲ್ಲಿ ಯಾವುದೇ ತರದ ಲಾಜಿಕ್ ಮೈಂಡ್ ಇರಲ್ಲ, ಪೂರ್ತಿಯಾಗಿ ನಂಬಿಟ್ಟಿರ್ತಾನೆ. ಆದ್ರೆ ನಾವಾದ್ರೆ ಏನ್ ಮಾಡ್ತೀವಿ, ಸ್ವಲ್ಪ ತಿಳ್ಕೊಂಡಿರ್ತೀವಲ್ಲ, ಓದ್ಕೊಂಡಿರ್ತೀವಲ್ಲ, ಬರೇ ಅನ್ಕೊಂಬಿಟ್ರೆ ಆಗ್ಬಿಡುತ್ತಾ, ಟ್ಯಾಬ್ಲೆಟ್ಸ್ಗೆ ಹೋಗಲ್ಲ, ಬರೇ ಅನ್ಕೊಂಬಿಟ್ರೆ ಮುಗಿದೋಗ್ಬಿಡುತ್ತಾ ಅಂತೇಳಿ ಅಲ್ಲಿ ತರ್ಕ ಮಾಡ್ತೀವಿ ನಾವು. ಯಾವಾಗ ತರ್ಕ ಮಾಡಿದಾಗ ಏನಾಗುತ್ತೆ, ಅಲ್ಲಿ ರಿಸಲ್ಟ್ ಸಿಗಲ್ಲ. ಏನೇ ಒಂದ್ ಹೇಳಿದ್ರು ಪೂರ್ತಿ 100% ಆಗಿ ನಾವು ನಂಬಬೇಕದನ್ನ. ಆ ಮುಗ್ಧತೆ ಇದ್ದಾಗ ಮಾತ್ರ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಹಳ್ಳಿ ಅವನಲ್ಲ, ಅದನ್ನ ನಂಬಿಟ್ಟ ರಿಸಲ್ಟ್ ಸಿಕ್ತು. ಹೀಗೆ ಈಗ ಸೇತಿಂದ ಎಷ್ಟೊಂದು ಜ್ಞಾನ ನಾವು ತಿಳ್ಕೊಂತೀವಿ. ಆದ್ರೆ ಆ ತಿಳಿದ ಜ್ಞಾನವನ್ನು ನಾವು ಆಚರಿಸ್ತಾ ಬರ್ಬೇಕು.